ನಮಸ್ಕಾರ ಎಲ್ಲರಿಗೂ. ಲಾಸ್ಟ್ ವಿಡಿಯೋದೊಳಗ ನಮ್ಮ ಮಗುವಿನ ನಾಮಕರಣದ ಸಂಸ್ಕಾರವನ್ನ ಹೆಂಗ್ ಮಾಡಿದ್ವಿ ಅನ್ನೋದನ್ನ ತೋರಿಸಿದ್ದೆ. ಇನ್ನು ಯಾರು ಆ ವಿಡಿಯೋನ ನೋಡಿಲ್ಲ, ಆ ವಿಡಿಯೋದ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರ್ತೀನಿ, ನೋಡ್ರಿ. ನಾಮಕರಣದ ಸಂಸ್ಕಾರದೊಳಗ ಮಗುವಿನ ತಂದೆ ಶಾಸ್ತ್ರೋಕ್ತವಾಗಿ ಮಗುವಿಗೆ ನಾಮಕರಣವನ್ನ ಮಾಡಿರ್ತಾರ, ಹೆಸರನ್ನು ಇಟ್ಟಿರ್ತಾರ. ಆದ್ರೆ ಈ ಸಂಸ್ಕಾರವನ್ನ ನಾವು ಮನೆಯವರು ಮತ್ತು ಪುರೋಹಿತರು, ಗುರು ಹಿರಿಯರ ಮುಂದೆ ಮಾಡಿರ್ತೀವಿ. ಆಮೇಲೆ ಮಗುವಿಗೆ ತೊಟ್ಟಿಲು ಶಾಸ್ತ್ರವನ್ನ ಮಾಡ್ತೀವಿ. ಈ ತೊಟ್ಟಿಲು ಶಾಸ್ತ್ರದೊಳಗ ಮಗುವನ್ನ ಮೊದಲೇ ಟೈಮು ತೊಟ್ಟಿಲ್ದೊಳಗೆ ಮಲಗಿಸೋದು. ಈ ತೊಟ್ಟಿಲು ಶಾಸ್ತ್ರದೊಳಗ ಕೂಸಿಗೆ ಇನ್ನೊಮ್ಮೆ ಹೆಸರಿಡ್ತಾರ. ಈ ಹೆಸರು ಯಾರಿಡ್ತಾರಂದ್ರೆ ಸೋದರತ್ತೆ, ಅಂದ್ರೆ ಕೂಸಿನ ಸೋದರತ್ತೆ ಯಾರಿರ್ತಾರಲ್ಲ ಅವರು ಈ ಹೆಸರನ್ನ ಇಡಬೇಕು. ಹೊಸ ಹೆಸರೇನಲ್ಲ, ತಂದೆ ಯಾವ ಹೆಸರನ್ನ ಸೆಲೆಕ್ಟ್ ಮಾಡಿ ಇಟ್ಟಿರ್ತಾರೋ ಅದ ಹೆಸರನ್ನ ಈಗ ಸೋದರತ್ತೆ ಇನ್ನೊಮ್ಮೆ ತೊಟ್ಟಿಲ್ದೊಳಗ ಕೂಸು ಮಲ್ಕೊಂಡಾಗ ಆ ಹೆಸರನ್ನ ಕರೀತಾರ ಅಷ್ಟೆ. ಸಮೀರ್ ಅವ್ರ ತಂಗಿ ಅದಿತಿ ನಮ್ಮ ಶಾಂಭವಿಗೆ ಸೋದರತ್ತೆ ಆಗಬೇಕು. ಹಾಗಾಗಿ ಅದಿತಿನ ಈ ಹೆಸರನ್ನ ಇಟ್ಲು. ಈ ತೊಟ್ಟಿಲು ಶಾಸ್ತ್ರದೊಳಗ ಕೂಸಿಗೆ ಎಷ್ಟು ಮಹತ್ವ ಕೊಡ್ತಾರೋ ಅಷ್ಟೇ ಮಹತ್ವ ಸೋದರತ್ತೆಗೂ ಇರ್ತದೆ ನೋಡ್ರಿ. ತೊಟ್ಲಿಗೆ ಬಣ್ಣ ಬಣ್ಣದ ಹೂಗಳನ್ನು ಹಾಕಿ ಚಂದಾಗಿ ಅಲಂಕಾರ ಮಾಡಿದ್ವಿ. ನಮ್ಮ ಕಡೆ ಅಂದ್ರೆ ಉತ್ತರ ಕರ್ನಾಟಕದ ಬ್ರಾಹ್ಮಣರ ಸಂಪ್ರದಾಯದೊಳಗೆ ಏನದ ಅಂದ್ರೆ ಮಗುವಿಗೆ ಹೆಸರಿಡ್ಲಿಕ್ಕೆ ಬರಬೇಕಾದ್ರೆ ಗಂಡನ ಮನೆಯವರು ಅಂಟಿನುಂಡಿ ಮತ್ತು ಕೇರಡಕಿನ ತರಬೇಕು. ಈ ಎರಡು ಡಬ್ಬಿಗಳನ್ನು ತೊಟ್ಲ ಮುಂದೆ ಇಟ್ಟು ತೊಟ್ಲಿಗೆ ನೈವೇದ್ಯ ಮಾಡ್ತಾರೆ. ಈ ನೈವೇದ್ಯ ಆಗಿರುವಂಥ ಉಂಡಿ ಮತ್ತು ಕೇರಡಕಿನ ಬಾಣಂತಿಗೆ ತಿನ್ಲಿ ಅಂತ ಹೇಳಿ ಹೇಳ್ತಾರೆ. ಇನ್ನು ತೊಟ್ಲ ಕೆಳಗೆ ಒಂದು ಕಲಶನ ಇಟ್ಟಿರ್ತಾರೆ. ಮುಖ್ಯವಾಗಿ ಒಂದು ಕಲ್ಲಿಗೆ ಅಂದ್ರೆ ಕಲ್ಲಿನ ಗುಂಡಿಗೆ ಬೇವಿನ ತೊಪ್ಲ ಹಾಕಿ ಕುಂಚಿಗೆ ಕಟ್ಟಿರ್ತಾರೆ. ಅದಕ್ಕೆ ಗುಂಡಪ್ಪ ಅಂತ ಹೇಳಿ ಕರೀತಾರೆ. ಈ ಗುಂಡಪ್ಪನ್ನ ಒಂದು ಸಣ್ಣ ಹುಡುಗಿ ಕಡೆ ಕೊಟ್ಟಿರ್ತಾರೆ. ಅಕ್ಕಿ ತನ್ನ ತೊಡಿ ಮೇಲೆ ಈ ಗುಂಡಪ್ಪನ್ನ ಇಟ್ಕೋಬೇಕು. ಅಕ್ಕಿಗೆ ಗುಂಡಪ್ಪನ ತಾಯಿ ಅಂತ ಹೇಳಿ ಕರೀತಾರೆ. ಶಾಂಭವಿ ತೊಟ್ಲದೊಳಗ ನಮ್ಮ ವಾರಿದಿ ಗುಂಡಪ್ಪನ ತಾಯಿ ಆಗಿದ್ಲು. ಈ ಗುಂಡಪ್ಪನ ತಾಯಿನ ತೊಟ್ಲದ ಮುಂದೆ ಕೂಡ್ಸಿರ್ತಾರ. ಅಕ್ಕಿ ಬಾಜುಕ ಬಾಣಂತಿ ತನ್ನ ಕೂಸಿನ ಎತ್ಕೊಂಡು ಕೂತಿರ್ತಾರ. ಇನ್ನು ಮುಖ್ಯವಾಗಿ ಈ ತೊಟ್ಟಿಲು ಶಾಸ್ತ್ರ ಮಾಡಲಿಕ್ಕೆ ಹಾಲು ಮಲೆ ಮುತ್ತೈದಿ ಇರಲೇಬೇಕು. ಈ ಹಾಲು ಮನೆ ಮುತ್ತೈದಿ ಅಂತಂದ್ರೆ ಆ ಮುತ್ತೈದಿಗೆ ಒಂದು ಸಣ್ಣ ಕೂಸಿರಬೇಕು. ಆ ಕೂಸು ತನ್ನ ತಾಯಿಯ ಹಾಲನ್ನು ಕುಡಿತಿರ್ಬೇಕು. ಅಂಥ ಮುತ್ತೈದಿಗೆ ಹಾಲು ಮನೆ ಮುತ್ತೈದಿ ಅಂತ ಹೇಳಿ ಕರೀತಾರ. ತೊಟ್ಲಿದ ದಿವಸ ಕಡ್ಲಿನ ನೆನೆ ಹಾಕಿ ಕಡ್ಲಿನ ಬೇಯಿಸಿ ಗುಗ್ರಿ ಮಾಡಿರ್ತಾರೆ. ಈ ಗುಗ್ರಿಗೆ ಉಪ್ಪು ಹಾಕಂಗಿಲ್ಲ, ಬರೀ ಮೆಣಸಷ್ಟ ಹಾಕಿರ್ತಾರ. ತೊಟ್ಲದ ಒಂದು ಭಾಗಕ್ಕೆ ಹಾಲು ಮನೆ ಮುತ್ತೈದೆ ಕೂತ್ಕೊಂಡ್ರೆ ಇನ್ನೊಂದು ಕಡೆ ಬಾಣಂತಿ ಕೂಸಿನ ಕರ್ಕೊಂಡು ಕೂಡ್ತಾರ. ಅಂದ್ರೆ ಇಬ್ರು ಎದ್ರ ಬದ್ರ ಆಗಿರ್ಬೇಕು. ತೊಟ್ಲಿಗೆ ದೀಪ ಹಚ್ಚಿ ತೊಟ್ಲದ ಕೆಳಗಿಟ್ಟಿರುವಂಥ ಕಲಶದ ಪೂಜೆ ಮಾಡ್ತಾರ ಇಬ್ರು. ಅರಿಶಿನ, ಕುಂಕುಮ, ಗೆಜ್ಜಿ ವಸ್ತ್ರ, ಹೂವು ಎಲ್ಲ ಹಾಕಿ ಕಲಶದ ಪೂಜಾ ಮತ್ತು ತೊಟ್ಲ ಪೂಜಾನ ಮಾಡಿಸ್ತಾರ. ಇಬ್ರು ಕಲಶದ ಮೇಲೆ ಕೈ ಹಿಡಿದು ಮಟ್ಟ ನಮ್ದು, ಕುಟುಂಬ ನಮ್ದು ಅಂಥೇಳಿ ಒಬ್ರಿಗೊಬ್ರು ಹೇಳ್ಕೊತಾರ. ಆಮೇಲೆ ಹಿರಿ ಮುತ್ತೈದಿಯರು ಕೂಸಿನ ಎತ್ಕೊಂಡು ಕೂಸಿನ 3 ಸಲ ತೊಟ್ಲದೊಳಗೆ ಆಡಿಸ್ತಾರ. ಅಂದ್ರೆ ಈ ಕಡೆಯಿಂದ ಒಬ್ರು ಕೂಸಿನ ಕೊಡೋದು ಮತ್ತು ಆ ಕಡೆಯಿಂದ ಕೆಳಗೆ ಕೊಡೋದು, ಹಿಂಗೆ 3 ರೌಂಡ್ ಮಾಡಿಸ್ತಾರ. ಇದಕ್ಕೆ ಕೂಸಿನ ಆಡ್ಸೋದು ಅಂತ ಹೇಳಿ ಕರೀತಾರ. ಈ ಕೂಸಿನ ಆಡ್ಸೋದಾದ್ಮೇಲೆ ಕೂಸಿನ ತೊಟ್ಲದೊಳಗೆ ಮಲಗಿಸ್ತಾರ. ಆಮೇಲೆ ಸೋದರತ್ತೆ ಬಂದು ಕೂಸಿಗೆ ತೊಟ್ಟಲ್ದೊಳಗೆ ಬಗ್ಗಿ ಹೆಸರಿಡ್ತಾರ. ಇಲ್ಲೂ ಅಷ್ಟೇ, ಫಸ್ಟ್ ಕುಲದೇವ್ರ ಹೆಸರು, ಗ್ರಾಮ ದೇವರ ಹೆಸರು, ಆಮೇಲೆ ಇಷ್ಟ ದೇವರ ಹೆಸರು, ನಕ್ಷತ್ರದ ಹೆಸರು, ಹಿಂಗೆ ಎಲ್ಲ ಹೆಸರುಗಳನ್ನು ಹೇಳ್ಕೊಂಡು ಲಾಸ್ಟಿಗೆ ಕರೆಯುವಂಥ ಹೆಸರನ್ನು ಸೋದರತ್ತೆ ಕಡೆಯಿಂದ ಹೇಳಿಸ್ತಾರ. ಸೋದರತ್ತೆ ಕೂಸಿಗೆ ಹೆಸರಿಡ್ಬೇಕಾದ್ರೆ ಉಳ್ದವರು ಅಕ್ಕಿ ಬೆನ್ನಿಗೆ ಹೊಡಿತಾರ. ಜೋರಾಗಲ್ಲ, ಸೊಕಾಶ. ತೊಟ್ಲದೊಳಗೆ ಕೂಸಿನ ಜೊತೆ ಗುಂಡಪ್ಪನ್ನು ಮಲಗಿಸಿರ್ತಾರ. ಅಂದ್ರೆ ಕೂಸಿಗೆ ಒಂಥರ ರಕ್ಷಣೆ ಇದ್ದಂಗೆ, ಏನೂ ದೃಷ್ಟಿ ಆಗಂಗಿಲ್ಲ ಅನ್ನೋ ಒಂದು ನಂಬಿಕೆ.
ಸ್ವಲ್ಪ ಗುಗ್ರಿನ ಬಿಳಿ ಬಟ್ಟಿಯೊಳಗೆ ಕಟ್ಟಿ ತೊಟ್ಲದೊಳಗೆ ಇಟ್ಟಿರ್ತಾರ. ಅದನ್ನ ತಾಯಿ ಆದಕಿ ಅಂದ್ರೆ ಬಾಣಂತಿ ಮತ್ತು ಸೋದರತಿ ಇಬ್ರು ಸ್ವಲ್ಪ ತಿಂದು ಅದನ್ನ ಕೂಸಿನ ಕಿವಿ ಒಳಗೆ ಸ್ವಲ್ಪ ಊದುತ್ತಾರ. ಬಾಣಂತಿ ಅಲ್ಲಿಟ್ಟಿರುವಂಥ ಗುಗ್ರಿನ ತಿಂದು ಆಮೇಲೆ ಕೂಸಿನ ಕಿವಿ ಒಳಗೆ ಚೂರು ಗಾಳಿ ಬರೋ ಹಂಗೆ ಊದ್ತಾರ. ಇದೆಲ್ಲ ಆದ್ಮೇಲೆ ಮನೆಯೊಳಗಿರುವಂಥ ದೊಡ್ಡವರು ತುಪ್ಪದ ದೀಪನ ಹಚ್ಚಿ ಆ ತುಪ್ಪದ ದೀಪದ ಬೆಳಕಿನೊಳಗೆ ಕೂಸಿನ ಮುಖಾನ ನೋಡ್ತಾರ. ನಮ್ಮ ಮನೆಯವರ ಅಜ್ಜಿ ಮರಿ ಮೊಮ್ಮಗಳನ್ನ ತುಪ್ಪದ ಬೆಳಕಿನೊಳಗೆ ತೊಟ್ಲದೊಳಗೆ ನೋಡಿದ್ರು. ಆಮೇಲೆ ಸೋದರ ಮಾವ ಅಂದ್ರೆ ಕೂಸಿನ ಸೋದರ ಮಾವ ತುಪ್ಪದ ಬೆಳಕಿನೊಳಗೆ ಕೂಸಿನ ನೋಡಿ ಕೂಸಿನ ಕೈಗೆ ಬಂಗಾರದ ಉಂಗುರನ ಹಾಕ್ತಾರ. ಈ ಎಲ್ಲ ಪದ್ಧತಿಗಳನ್ನು ಮಾಡಿಸ್ಲಿಕ್ಕೆ ಪುರೋಹಿತರು ಇರುವುದಿಲ್ಲ. ಅದ್ರ ಬದಲಾಗಿ ಹಿರಿಯ ಮುತ್ತೈದೆಯರು ಇರ್ತಾರೆ. ಅವ್ರು ಹೇಳ್ಕೋತ ಹೋಗ್ತಾರ. ಅದನ್ನೆಲ್ಲ ನಾವು ಮಾಡ್ಕೋತ ಹೋಗ್ಬೇಕು. ಕೂಸಿಗೆ ಜೋಜೋ ಹಾಡಿ ಕೂಸಿನ ತೊಟ್ಲದೊಳಗೆ ಮಲಗಿಸ್ಬೇಕು. ಷೋಡಶ ಸಂಸ್ಕಾರದೊಳಗೆ ನಾಮಕರಣದ ನಂತರ ಬರುವಂಥ ಇನ್ನೊಂದು ಸಂಸ್ಕಾರ ಅಂದ್ರೆ ಅದು ಉಪನಿಷ್ಕ್ರಮಣ ಸಂಸ್ಕಾರ ಅಂತ ಹೇಳಿ ಕರೀತಾರ. ಈ ಉಪನಿಷ್ಕ್ರಮಣ ಸಂಸ್ಕಾರ ಅಂದ್ರೆ ಹುಟ್ಟಿದಂಥ ಮಗುವನ್ನು ಫಸ್ಟ್ ಟೈಮು ಮನೆಯಿಂದ ಹೊರಗೆ ಕರ್ಕೊಂಡು ಹೋಗೋದು. ಈ ಸಂಸ್ಕಾರಕ್ಕನ ಉಪನಿಷ್ಕ್ರಮಣ ಸಂಸ್ಕಾರ ಅಂತ ಹೇಳಿ ಕರೀತಾರ. ಈ ಸಂಸ್ಕಾರವನ್ನ ಮಾಡ್ಲಿಕ್ಕೂ ಒಂದು ಒಳ್ಳೆ ಮುಹೂರ್ತವನ್ನ ತೆಗ್ಸಿರ್ತಾರ. ಸೂರ್ಯನ ಬಿಸಿಲಿಗೆ ಮಗುವನ್ನ ಕರ್ಕೊಂಡು ಹೋಗೋದು ನೋಡ್ರಿ. ಇನ್ನು ಫಸ್ಟ್ ಟೈಮು ಮನೆಯಿಂದ ಕೂಸಿನ ಹೊರಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಅದು ಕೂಸಿನ ತಾಯಿ ಯಾರ ಕರ್ಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ಕೂಸಿನ ಸೋದರ ಮಾವಾರ ಕರ್ಕೊಂಡು ಹೋಗ್ಬೇಕು. ನಮ್ಮ ವೈನಿ ಪ್ಲಾಸ್ಟಿಕ್ಕಿನ ಬುಟ್ಟಿನ ಯೂಸ್ ಮಾಡಿಕೊಂಡು ಏನೋ ಆರ್ಟ್ ಕ್ರಾಫ್ಟ್ ಮಾಡಿ ಆ ಬುಟ್ಟಿ ಒಳಗೆ ಕಮಲದ ಹೂವನ್ನು ಮಾಡಿದ್ರು. ಈ ನಮ್ಮ ಶಾಂಭವಿನ ಫಸ್ಟ್ ಟೈಮು ಗುಡಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಆ ಬುಟ್ಟಿ ಒಳಗೆ ಮಲಗಿಸಿದ್ರು. ಅದು ಹೆಂಗೆ ಕಾಣಿಸ್ಲಿಕ್ಕತ್ತಿತ್ತಂದ್ರೆ ಸಣ್ಣ ಒಂದು ಕಮಲದ ಹೂದೊಳಗೆ ಪುಟ್ಟ ಲಕ್ಷ್ಮಿ ಮಲ್ಕೊಂಡಾಳೇನೋ ಅನ್ನೋ ಥರ ಅಷ್ಟು ಚೆಂದಾಗಿ ಕಾಣಿಸ್ಲಿಕ್ಕತ್ತಿತ್ತು. ಸಣ್ಣ ಕೂಸಿನ ಫಸ್ಟ್ ಟೈಮ್ ಹೊರಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಗುಡಿಗೆನ ಕರ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಒಂದು ಸಲ ಮಗು ಮನೆಯಿಂದ ಹೊರಗೆ ಹೋದ್ಮೇಲೆ ಸೂರ್ಯನ ಬೆಳಕು, ಗಾಳಿ ಹಿಂಗೆ ಏನೇ ಥರದ ರೋಗ ರುಜಿನಗಳು ಬರಬಾರ್ದು ಅಂಥೇಳಿ ದೇವರು ರಕ್ಷಣೆ ಮಾಡ್ತಾನೆ ಕೂಸಿನ ಅನ್ನೋ ನಂಬಿಕೆಗೆ ಫಸ್ಟ್ ಗುಡಿಗೆನ ಕರ್ಕೊಂಡು ಹೋಗ್ತಾರೆ. ಗುಡಿಗೆ ಕರ್ಕೊಂಡು ಹೋಗಿ ಅಲ್ಲಿ ಮಂಗಳಾರತಿ ಮಾಡಿಸ್ಕೊಂಡು ಕಾಯಿ ಒಡಿಸ್ಕೊಂಡು ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಕೂಸಿನ ಕರ್ಕೊಂಡು ಬರ್ತಾರೆ. ಮಗುವಿಗೆ ಮಾಡುವಂಥ ಈ ಸಂಸ್ಕಾರಕ್ಕನ ಉಪನಿಷ್ಕ್ರಮಣ ಸಂಸ್ಕಾರ ಅಂಥೇಳಿ ಕರೀತಾರೆ. ಇದಾದ್ಮೇಲೆ ಒಂದು 5 ಜನ ಮುತ್ತೈದೆಯರು ಮತ್ತು ಬಾಣಂತಿ ಎಲ್ಲರೂ ಬಾವಿ ಕಡೆ ಹೋಗ್ತಾರೆ. ಅಲ್ಲೇ ಬಾಣಂತಿಗೆ ಬಾವಿ ಪೂಜೆನ ಮಾಡಲಿಕ್ಕೆ ಹೇಳ್ತಾರೆ. ಅರ್ಶಿನ, ಕುಂಕುಮ, ಹೂವು, ಗೆಜ್ಜೆ ವಸ್ತ್ರ ಎಲ್ಲ ಏರಿಸಿ ಬಾವಿ ಪೂಜಾನ ಮಾಡಿಸ್ತಾರೆ. ಆಮೇಲೆ ಬೆಣ್ಣಿನ ನೈವೇದ್ಯಕ್ಕೆ ಇಡ್ತಾರೆ. ಈ ಬೆಣ್ಣಿನ ಯಾರಿಗೆ ಮಕ್ಕಳಾಗಿರಂಗಿಲ್ಲಲ್ಲ ಅವರಿಗೆ ತಿನ್ಲಿಕ್ಕೆ ಹೇಳ್ತಾರೆ. ಯಾಕಂದ್ರೆ ಈ ಬೆಣ್ಣಿ ತಿಂದ್ರೆ ಅವ್ರಿಗೆ ಮಕ್ಕಳಾಗ್ತದ ಅನ್ನುವಂಥ ಒಂದು ನಂಬಿಕೆ. ಆಮೇಲೆ ಬಾವಿ ಒಳಗೆ ನೀರನ್ನು ಸೇದಿ ಒಂದು ಬಿಂದಿಗೆ ಒಳಗೆ ಹಾಕಿ ಆ ಬಿಂದಿಗೆನ ಸಿಂಬಿ ಮಾಡಿ ಬಾಣಂತಿ ತಲೆ ಮೇಲೆ ಇಡ್ತಾರೆ. ಇದರ ಅರ್ಥ ಏನಂದ್ರೆ ಇಷ್ಟು ದಿನ ಬಾಣಂತಿ ಅದಕ್ಕೆ ವಜ್ಜಾದೇನೂ ಎತ್ತಿರುವುದಿಲ್ಲ, ಏನೂ ಕೆಲಸ ಮಾಡಿರುವುದಿಲ್ಲ, ರೆಸ್ಟ್ ತೊಗೊಂಡಿರ್ತಾರೆ. ಇವತ್ತಿಂದ ಈ ಬಾವಿ ಪೂಜೆ ಮಾಡಿದಾದ್ಮೇಲಿಂದ ಬಾಣಂತಿ ಎಲ್ಲ ಮನೆ ಕೆಲಸ ಮಾಡ್ಬೋದು ಅನ್ನೋದು ಅರ್ಥ. ಆಮೇಲೆ ಮನೆಗೆ ಬಂದು ಬಾಣಂತಿ ಕೈಲೇ ಅಗ್ಗಿಷ್ಟಿಗೆ ಪೂಜೆ ಮಾಡಿಸ್ತಾರೆ. ಅಗ್ಗಿಷ್ಟಿಗೆಗೆ ಹಾಲು ತುಪ್ಪ ಹಾಕಿ ಪೂಜಾದ ಸಮರ್ಪಣೆ ಮಾಡ್ತಾರೆ. ಅಂದ್ರೆ ಕೂಸು ಹುಟ್ಟಿದ ಮ್ಯಾಲಿಂದ ಹಿಡ್ಕೊಂಡು ದಿನ ಮುಂಜಾನೆ ಸಂಜೆ ಮುಂದೆ ಎರಡು ಹೊತ್ತೂ ಈ ಅಗ್ಗಿಷ್ಟಿಗೆಯಿಂದ ತಮ್ಮ ಮೈನೆಲ್ಲ ಕಾಸ್ಕೊಂಡಿರ್ತಾರೆ. ಮೈಗೆ ಬಿಸಿನ ಕೊಟ್ಟಿರ್ತದ. ಹಾಗಾಗಿ ಇದನ್ನೂ ಒಂದು ದೇವ್ರ ಸಂಕೇತ ಅಂಥೇಳಿ ಪೂಜಾ ಮಾಡಿ ಹಾಲು ತುಪ್ಪ ಹಾಕಿ ಇನ್ನು ನಾಳೆಯಿಂದ ಮತ್ತೇನು ಕಾಸ್ಕೊಳ್ಳೋದು ಇಲ್ಲ ಅನ್ನುವಂಥ ಅರ್ಥದೊಳಗೆ ಈ ಪೂಜಾನ ಮುಗಿಸ್ತಾರೆ. ಹೆಂಗೆ ಅನ್ನಿಸ್ತು ನಮ್ಮ ಮಗಳ ತೊಟ್ಟಿಲು ಶಾಸ್ತ್ರ? ಅದಾದಮೇಲೆ ಮಗುನ ಗುಡಿ ಕರ್ಕೊಂಡು ಹೋದ್ವಿ. ಆಮೇಲೆ ಬಾವಿ ಪೂಜಾ, ಅಗ್ಗಿಷ್ಟಿಗೆ ಪೂಜಾ ಎಲ್ಲ ಹೆಂಗೆ ಅನ್ನಿಸ್ತು ನಿಮಗೆ? ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸಿಗೂ ಈ ವಿಡಿಯೋನ ಶೇರ್ ಮಾಡಿರಿ. ಹಂಗೆ ನಮ್ಮ ಚಾನಲ್ನ ಮರಿದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು.